ವಂಚಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ಸಾಲು ಸಾಲು ದೂರುಗಳು, ಮತ್ತೊಂದು ಕಡೆ ಪೊಲೀಸರ ಇನ್ವೆಸ್ಟಿಗೇಷನ್. ಅದರ ನಡುವೆ ಹೈಫೈ ಐಶ್ವರ್ಯಾಳ ಆಸ್ತಿ ಪರಿಶೀಲಿಸುವಂತೆ ಐಟಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ಗೆ ಪತ್ರ ರವಾನೆಯಾಗಿದೆ ಅಂತ. ಐಶ್ವರ್ಯ ಮನೆಯಲ್ಲಿ ಸಿಕ್ಕಿದ್ದಂತಹ ಅಪಾರ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳು, ಬ್ಯಾಂಕ್ ಖಾತೆಗಳಲ್ಲಿ ಸುಮಾರು 70 ಕೋಟಿ ಹಣದ ವಹಿವಾಟಾಗಿರುವಂತಹದ್ದು, ದಾಖಲೆಗಳು ಸಿಕ್ಕಿರುವ ಬಗ್ಗೆ ಐಟಿಗೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ವಂಚನೆ ಕೇಸ್ ತನಿಖೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗ ಐಟಿಗೆ ಪತ್ರವನ್ನ ಬರೆದಿದ್ದಾರಂತೆ. ಈ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ, ವ್ಯವಹಾರಗಳಾಗಿದೆ, ಜೊತೆಗೆ ಕೆಜಿಗಟ್ಟಲೆ ಬೆಳ್ಳಿ ಬಂಗಾರ ಸಿಕ್ಕಿದೆ, ಇದಕ್ಕೆಲ್ಲ ಟ್ಯಾಕ್ಸ್ ಇದೆಯಾ, ಅವರ ಆದಾಯಕ್ಕೆ ಅವರು ಟ್ಯಾಕ್ಸನ್ನು ಕಟ್ಟಿದಾರಾ ನೋಡಿ ಒಂದ್ಸರಿ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ಗೆ ಪತ್ರವನ್ನು ಬರೆದಿರುವಂಥದ್ದು ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರು. ಒಂದು ಕಡೆ CDR ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ನು, ಮತ್ತೊಂದು ಕಡೆ ರಾಜ್ಯದ ಹಲವು ಕಡೆಗಳಲ್ಲಿ ಅವರ ಮೇಲೆ ವಂಚನೆಯ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಇನ್ಕಮ್ ಟ್ಯಾಕ್ಸ್ಗೆ ಪೊಲೀಸರೇ ಪತ್ರ ಬರೆದಿರೋದ್ರಿಂದ ವಂಚಕಿ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ ಮತ್ತಷ್ಟು ಸಂಕಷ್ಟವನ್ನ ಫೇಸ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಆದಾಗ ಸಹಜವಾಗಿ ಪೊಲೀಸರು ಎಲ್ಲಾ ಕೇಸ್ಗಳಲ್ಲೂ ಹೀಗೆ ಮಾಡ್ತಾರೆ. ನೋಡಿ, ಈ ಕೇಸ್ನಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಆಗಿದೆ, ನಿಮಗೆ ತೆರಿಗೆ ವಂಚನೆ ಏನಾದರೂ ಆಗಿದೆಯಾ ಇಲ್ವಾ ಅಂತಂದ್ಬಿಟ್ಟು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೀತಕ್ಕಂಥದ್ದು ಪದ್ಧತಿ. ಇಲ್ಲೂ ಕೂಡ ಹಾಗೆ ಮಾಡ್ತಾರೆ. ಈವನ್ ಏನಾದರೂ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತಂದರೆ ಪೊಲೀಸರು ಇಡಿಗೂ ಬರೀತಾರೆ. ಇಡಿ ಅವ್ರಿಗೂ ನೀವು ಬಂದು ತನಿಖೆ ಮಾಡಿ ಅಂತಂದ್ಬಿಟ್ಟು ಅದರ ಭಾಗವಾಗಿ ಈಗ IT ಅವ್ರಿಗೆ ಬರೆದಿರ್ತಕ್ಕಂಥದ್ದು. ಸಹಜವಾಗಿ IT ಅವ್ರು ಬರ್ತಾರೆ, ತೆರಿಗೆ ವಂಚನೆ ಆಗಿದೆಯಾ ಇಲ್ವಾ ಏನು ಎತ್ತ ಅಂತ ಎಲ್ಲ ನೋಡ್ತಾರೆ. ತೆರಿಗೆ ವಂಚನೆ ಆಗಿದ್ದರೆ ಅವರು ದೂರು ದಾಖಲಿಸ್ಕೊಂಡು ಅವರು ಕೇಸ್ ಹಾಕ್ಕೊಂಡು ಅವರ ಪಾಲಿನ ಹಣ ಏನಿದೆ ತೆರಿಗೆ ಹಣ ಕಟ್ಟಿಸ್ಕೋತಾರೆ. ಬಟ್ ಇದು ಸಂಕಷ್ಟಗಳ ಮೇಲೆ ಸಂಕಷ್ಟ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ.